ನೀವು ಟಿವಿಯಲ್ಲಿ ನೋಡಿದ್ದು ಅರ್ಧ ಸತ್ಯ ಮಾತ್ರ, ಉಳಿದ ಅರ್ಧ ಇವತ್ತು ರಕ್ಷಿತಾ ಹೇಳ್ತಾಳೆ. ಎಲಿಮಿನೇಟ್ ಆಯ್ತು ಅಂತ ನೀವು ಭಾವಿಸಿದ್ರ, ಆದ್ರೆ ಅವಳನ್ನು ಹೊರಗೆ ಬರಕ್ಕೆ ಬಿಡ್ಲಿಲ್ಲ. ಸೀಕ್ರೆಟ್ ರೂಮಿನಲ್ಲಿ ನಡೆದಿತ್ತು ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಯಾರು ಓಪನ್ ಆಗಿ ಹೇಳಲಿಲ್ಲ. ಧ್ರುವ ಜೊತೆ ಆ ರೂಮ್ನಲ್ಲಿ ಏನಾಯ್ತು ಗೊತ್ತಾ? ಇದು ನಿಮಗೆ ಶಾಕಿಂಗ್ ಕೊಡುತ್ತೆ. ಟ್ರೋಲರ್ಸ್ ಒಂದು ಸೈಡಲ್ಲಿ ನೋಡಿ ಜಡ್ಜ್ ಮಾಡ್ತಾರೆ, ಆದ್ರೆ ಇವತ್ತು ಫುಲ್ ಟ್ರೂತ್ ಹೊರಗೆ ಬರುತ್ತೆ. ಟಾಮ್ ಅಂಡ್ ಜೆರ್ರಿ ತರ ಇತ್ತು ನಿಮ್ಮಿಬ್ರದ್ದು ಅಂತ. ಸೊ ಕ್ಯೂಟ್. ಯಾರು ಮಾತಾಡ್ತಾ ಇದ್ರೆ ಆ ಟೈಮಲ್ಲಿ ಟಿವಿ ಓಪನ್ ಆಗುತ್ತೆ. ಓಪನ್ ಆಗುವ 5 ನಿಮಿಷ ನಾವು ಹೀಗೆ ನೋಡುದು, ಮಲಗುದು. ಆ ಮಧ್ಯದಲ್ಲಿ ಹೇಗಂದ್ರೆ ಫಸ್ಟೇ ನಾನು ತಲೆ ಬಿಸಿಯಲ್ಲಿದ್ದೀನಿ. ಓಕೆ, ಇರಿಟೇಷನ್ ಆಗ್ತಾ ಉಂಟು, ನನಗೆ ಹೇಗೋ ಗೊತ್ತುಂಟು ಒಂದು ರೂಮಲ್ಲಿ ಇಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಯು ಆರ್ ಹರ್ಟೆಡ್, ನಿಮಗೆ ಎಂತಂತ ಗೊತ್ತಿಲ್ಲ, ಯು ಆರ್ ಬ್ರೋಕನ್. ಇವಾಗ ಈ ಕಣ್ಣಿಂದ ನೋಡ್ಲಿಕ್ಕೆ ಆಗುತ್ತಾ? ಇಲ್ಲ. ನನಗೆ ಗೊತ್ತಿತ್ತು 6 ದಿವಸ ನೀವು ಮತ್ತೆ ಸಿಗ್ತೀರಾ, ನೀವು ನನಗೆ ನೋಡೋದಕ್ಕೆ ಮತ್ತೆ ಬುದ್ಧಿ ಹೇಳ್ತೀರಾ ನನಗೆ ಅಂತ ಕೇಳ್ತೀರಾ, ಕ್ಯೂಟಾಗಿ ಕೇಳ್ತೀರಾ ಲಾಸ್ಟ್. ಬಟ್ ಅದೇ ಸತ್ಯ ಅಲ್ವಾ? ಮತ್ತೆ ನಮ್ಗೆ ಇದಾಗೆ ಆ್ಯಕ್ಚುಲಿ ನಿಜವಾದ ಬುದ್ಧಿ ಬಂತೆ ನೀವು ಅಲ್ಲಿ ಎಲ್ಲರಿಗಿಂತ ಮನೆಯಲ್ಲಿ. ಹೌದಾ? ಎಸ್. ನೀವು ಅದಕ್ಕೆ ಇದೇ ಹಾಕ್ತೀರಾ? ಹಾ ಹಾ, ನೀವೇ ಎಂತ ಮಾಡಿದ್ರಿ ಅದೇ ನಾನು ಆ್ಯಕ್ಚುಲಿ ಮನೇಲಿದ್ದಾಗ ನನ್ಗೆ ಒಂದು ಗೇಮ್ ಇಷ್ಟ ಆಗಲಿಲ್ಲ, ತುಂಬ ಹರ್ಟ್ ಆಯಿತು ಅನ್ನೋದು ಯಾವುದು ಇದೆ? ಹರ್ಟಾ? ನಾನು ಮನೆಯಿಂದ ಆಚೆ ಬರುವಾಗ. ಯಾವ ಗೇಮ್ ಅದು? ಗೇಮ್ ಅಲ್ಲ, ನಾನು ಗೇಮಿನ ಬಗ್ಗೆ ಕೇಳಿದ್ದು. ಅಂದರೆ ಗೇಮ್ಸ್ ನೀವು ಆಟ ಆಡ್ಬೇಕಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಹರ್ಟ್ ಆಗಿದ್ದು ಅಂತ. ಗೇಮ್ಸ್ ಅಂದ್ರೆ ಗೇಮ್ಸ್ ಅಂದರೆ ಹಾ ಗೊತ್ತಾಯ್ತು, ಆಟ ಅಲ್ವಾ? ಆಟ ಆಡೋದು, ಟಾಸ್ಕ್. ಎಸ್. ಅರೆ ನನಗೆ ಇದೆ ಹರ್ಟ್ ಅಂದ್ರೆ ನಿಮ್ಗೆ ಆಡ್ಬೇಕಾದ್ರೆ ಅಂದ್ರೆ ಏನಂದ್ರೆ ನಿಮ್ಗೆ ಯಾವ್ದ್ರದ್ದು ಟಾಸ್ಕ್ ಆಡ್ಕೊಡ್ತಿದ್ರಲ್ಲ ಅದ್ರಲ್ಲಿ ತುಂಬಾ ಹರ್ಟ್ ಆಗೋದು, ಪೇಯ್ನ್ ಆಗೋದು, ಇಲ್ಲ ತುಂಬಾ ಮನ್ಸಿಗೆ ಬೇಜಾರಾಗುವಂಥದ್ದು ಸೀನ್ ಯಾವುದಾದ್ರು ಒಂದು ಯಾರಿಗೂ ಹೇಳ್ದಿರೋಂಥ ಸೀಕ್ರೆಟ್ಸ್ ನನಗೊಂದು ಹೇಳಿ. ಇಲ್ಲ, ನಾನು ಹೇಳುವುದು ಎಂತ ಅಂದರೆ ಟಾಸ್ಕ್ ನಾವು ಆ್ಯಕ್ಚುಲಿ ಆಟ ಆಡಬೇಕು ಅಂದರೆ ಹರ್ಟ್ ಎಂತ ಗೊತ್ತುಂಟ, ಯಾವಾಗ ನಾನು ಅನ್ಕೊಳ್ತೀನಿ ಇದೆ ಬೇಡ ಅಂದರೆ ಪರವಾಗಿಲ್ಲ, ಇವಾಗ ಒಂದು ಟೀಮ್ ಮಾಡ್ತಾರೆ, ನಾವು ಅನ್ಕೊಳ್ತೀವಿ ನಮ್ಮಿಂದ ಅದೇ ಟೀಮ್ ಬೇಡ ಇದೇ ಆಗೋದು ಅಂದರೆ ನನ್ನಿಂದ ಸೋತುದು ಬೇಡ. ಸೊ ನಾನು ಒಂದು ಮುಂಚೆ ಸ್ಟೆಪ್, ನನಗೆ ಆಡಲಿಕ್ಕೆ ತುಂಬ ಇಷ್ಟ ಉಂಟು, ನನಗೆ ಕಾನ್ಫಿಡೆಂಟ್ ಉಂಟು, ನಾನು ಇದೇ ಮಾಡ್ಬೋದು ಅಂತ. ಬಟ್ ಆದರೂ ಕೂಡ ನಾನು ಟೀಮ್ದು ಥಿಂಕ್ ಮಾಡ್ತೀನಿ, ಒಂದು ವೇಳೆ ಹೋಗಿದ್ರೆ ಅವರ ಕೂಡ ಎಲ್ಲ ಹೋಗುತ್ತಲ್ವಾ. ಸೊ ಹಾಗೆ ನಾವು ಮಾಡಲೇಬಾರ್ದು. ಬಿಕಾಸ್ ನಾವು ಆಟನೇ ಆಡಲಿಲ್ಲ ಅಂದರೆ ಹೇಗೆ ನಮಗೆ ಗೊತ್ತಾಗೋದು ನಾವು ಟ್ಯಾಲೆಂಟೆಡ್ ಇದ್ದೀವಿ, ನಾವು ಚೆನ್ನಾಗಿ ಆಟ ಆಡ್ಬೋದು ಅಂತ. ಸೊ ಯಾವಾಗ ನಾವು ಹಾಗೆ ಥಿಂಕ್ ಮಾಡಬಾರ್ದು, ನಾವು ಹೋಗಬೇಕು, ಟ್ರೈ ಮಾಡಬೇಕು. ಸೋತ್ರೆ ಎಂತ ಆಗುತ್ತೆ ಅಲ್ವಾ? ಸೋತ್ರೆ ವಿನ್ನಿಂಗ್ ಲೂಸಿಂಗ್ ಇಸ್ ಓಕೆ, ಬಟ್ ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ವಾ. ಸೊ ನನಗೆ ಅದೇ ಒಂದು ಬೇಜಾರುಂಟು. ಒಂದೊಂದು ಗೇಮ್ಸಲ್ಲಿ ನಾನು ಹೇಗಂದರೆ ಅದೇ ಥಿಂಕ್ ಮಾಡಿದ್ದೀನಿ ಅಂದರೆ ಬೇಡ ಅಂತ. ಬಟ್ ಹೋಗಬೇಕು ಎಲ್ಲ ಗೇಮ್ಗೆ, ಅದೇ ಒಂದು. ಮತ್ತೊಂದು ನಾನು ಮ್ಯಾಪ್ ವಿಷಯದಲ್ಲಿ ಬಿಗ್ ಬಾಸ್ ಹೇಳಿದ್ದಾರಲ್ವ, ನಿಮ್ಮ ಜರ್ನಿಯಲ್ಲಿ ನಿಮಗೆ ಎಷ್ಟು ನಿಮ್ಮ ಡೌನ್ಫಾಲ್ ಆಗಿದ್ದಾರೆ, ಆಗ ನಂತರ ನಿಮ್ಮ ಗುಡ್ಡು ಬ್ಯಾಡ್, ಅದೇ ನನಗೆ ಆ್ಯಕ್ಚುಲಿ ಸತ್ಯ ಎಲ್ಲಿಗೆ ಹಾಗೆ ನಾನು ಎಂತ ಓಕೆ ನಾನು ಹಾಗೆ ಹೇಳಲ್ಲ, ನಾನು ಕಷ್ಟನೇ ಪಟ್ಟಲಿಲ್ಲ, ಅದೇ ನನಗೆ ಗೊತ್ತುಂಟು, ಅದೇ ಒಂದು ಲೈಫಲ್ಲಿ ಇರುತ್ತೆ ಅಲ್ವಾ. ಬಟ್ ನನಗೆ ಅದೇ ಅಪ್ಸ್ ಆ್ಯಂಡ್ ಡೌನ್ಸು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಆ್ಯಂಡ್ ಹಾಗೆ ನನ್ನ ಲೈಫು ಅಲ್ಲಿ ಚಿಕ್ಕ ನೀವು ಎಂತ ಅಂತ ಹೇಳ್ಬೋದು. ಸೊ ಅದೇ ಒಂದು ಸ್ವಲ್ಪ ರಾಂಗ್ ಆಯಿತು. ಬಿಗ್ ಬಾಸ್ ನನಗೆ 2 ಸತಿ ಹೇಳಿದರು ಅಲ್ಲಿ ಬನ್ನಿ ಅಂದರೆ, ಅದರಲ್ಲಿ ರಕ್ಷಿತಾ ಎಕ್ಸ್ಪ್ಲೇನ್ ಮಾಡಿದ್ರು. ಆ ಟೈಮಲ್ಲಿ ನನಗೆ ಬೇಜಾರಾಯಿತು, ಎಂತ ರಕ್ಷಿತಾ ನೀನು ಇಷ್ಟು ಡಮ್ಮ, ಇಷ್ಟು ಫೂಲ ಅಂತ. ಹಾಗೆ ರಕ್ಷಿತಾ ಮೇಲೆ ನೀನು ಯಾವಾಗ ತುಂಬ ಬೇಜಾರು ಹತ್ತಿದ್ದು ಯಾವುದು ಹತ್ತಿದ್ದ? ಬಿಗ್ ಬಾಸ್ ಮನೇಲಿ ತುಂಬ ಫೀಲ್ ಮಾಡಿಕೊಂಡು ಎಲ್ಲ ಸಿಚುವೇಶನ್ ಅದೇ. ನಾನು ಒಳಗೆ ಜಾಸ್ತಿ ಒಂದು ಬೀನ್ ಬ್ಯಾಗ್ ತುಂಬ ಜಾಸ್ತಿ ಆಗಿದ್ದು ಒಂದು ತುಂಬ ಆಗದೇ ಇಲ್ಲ ನನ್ನ ಕೈಲಿ, ಇಷ್ಟು ತುಂಬ ಕಂಟ್ರೋಲ್ನೇ ಮಾಡೋಕ್ಕಾಗಲ್ಲ. ಇಲ್ಲ ಹಾಗೆ ನಾನು ಯಾವಾಗ ಆಡಲಿಲ್ಲ. ಇಲ್ಲ ಹಾಗೆ ನನಗೆ ಯಾವಾಗ ಹಾಗೆ ಬೇಜಾರು ಅಂತ ಹಾಗೆ ಎಂತ ಆಗಲಿಲ್ಲ. ಒಂದೇ ನನಗೆ ಬೇಜಾರು ಉಂಟು ಅಂದರೆ ಮನೆ ಅಂದರೆ ಬೇಗ ದಿವಸ ಹೋಗ್ತಾ ಇತ್ತು. ಸೊ ಅಲ್ಲಿ ಬೀನ್ ಬ್ಯಾಗಲ್ಲಿ ಕುತ್ಕೊಳ್ಳಿ ಅಲ್ಲಿ, ಅಯ್ಯೋ ಇದೆ ಇವಾಗ ನೋಡಿ ಆ ಕಣ್ಣಿಂದ ನಾನು ಆ ಮನೆಗೆ ನೋಡಿ, ಇವಾಗ ಈ ಕಣ್ಣಿಂದ ನೋಡಲಿಕ್ಕೆ ಆಗುತ್ತಾ? ಇಲ್ಲ. ನನಗೆ ಗೊತ್ತಿತ್ತು 6 ದಿವಸ ಕೂಡ ಬರುತ್ತೆ, ನಾನು ಆಚೆ ಹೋಗ್ತೀನಿ, ಆಗ ನಂತರ ನನಗೆ ಅದೇ ಮನೆಯಲ್ಲಿ ಆ ಮನೆ ನನ್ನ ಮನೆಗೇನೆ ನೋಡಲಿಕ್ಕೆ ಆಗಲ್ಲ ಅಂತ ಅದೇ ಒಂದು ಬೇಜಾರು ಯಾವಾಗ ಇರುತ್ತೆ. ಅದೇ ಒಂದು ಫಸ್ಟ್ ಆ್ಯಂಡ್ ದಿ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಹೋಲ್ ಲೈಫ್
ನೀವೊಂದು ಮಾತು ಕೇಳ್ತೀರಾ ಸುದೀಪ್ ಸರ್ಗೆ ಲಾಸ್ಟಲ್ಲಿ ಬರಬೇಕಾದ್ರೆ, ಅದು ಎಲ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ, ನಮಗೂ ಕೂಡ. ಇವನ್ ನಾವು ನೋಡಿದವ್ರು ಕೂಡ ಯಾವುದು ಮಾತು? ನೀವು ಮತ್ತೆ ಸಿಗ್ತೀರಾ ನೀವು ನನಗೆ ನೋಡೋದಕ್ಕೆ, ಮತ್ತೆ ಬುದ್ಧಿ ಹೇಳ್ತೀರಾ ನನಗೆ ಅಂತ ಕೇಳ್ತೀರಾ, ಕ್ಯೂಟಾಗಿ ಕೇಳ್ತೀರಾ ಲಾಸ್ಟ್. ಬಟ್ ಅದೇ ಸತ್ಯ ಅಲ್ವಾ? ಮತ್ತೆ ನಮ್ಗೆ ಇದೆಲ್ಲ ಹೇಳ್ತೀರಲ್ಲ. ಮತ್ತೆ ಮೀಟ್ ಮಾಡಿದ್ರಾ ಸುದೀಪ್ ಸರ್ನ? ಮೀಟ್ ಮಾಡಲಿಲ್ಲ. ಫೋನ್ ಮಾಡಿದ್ರಾ? ಇಲ್ಲ. ಬಟ್ ಅವರು ಹೇಳಿದ್ದಾರೆ ಬಾ ಫೋನ್ ಹಾಗೆ ಹಾಗೆ ಅಂತ ಇಲ್ಲ, ನನಗೆ ಮಾತಾಡಲಿಕ್ಕೆ ಹಾಗೆ. ಬಟ್ ಅವರಿಗೆ ಇವಾಗ ನನಗೆ ಆಸೆ ಉಂಟು, ಮನಸ್ಸುಂಟು, ಬಟ್ ಹಾಗೆ ಮಾಡಲಿಕ್ಕೆ ಇದೇ ಆಗಲ್ಲ ಅಲ್ವಾ, ಅವರು ಕೂಡ ಬ್ಯುಸಿ ಇರ್ತಾರೆ. ಆ್ಯಂಡ್ ಮತ್ತೊಂದು ಹೇಳ್ತೀನಿ ನಾನು ನಿಮಗೆ, ಆ್ಯಂಡ್ ಅದೇ ಟ್ರೂತ್ ಅಲ್ವಾ? ಹೌದು. ಹಾಂ, ಬುದ್ಧಿ ಹೇಳ್ಕೊಡಕ್ಕೆ ನಮ್ಗೆ ಯಾರು ಇರೋ, ಲಾಸ್ಟ್ ಮೂಮೆಂಟಲ್ಲಿ ಬರ್ತೀರಾ ಮತ್ತೆ ನಮಗೆ ತಿದ್ದೋದಕ್ಕೆ ಅಂತ ಏನೋ ಕೇಳ್ತೀರಾ. ಹೌದು. ಅದೊಂಥರ ನಮ್ಗೆಲ್ಲರಿಗೂ ನೋಡಿದ್ರೆ ನಮಗೇ ಒಂಥರ ಫೀಲ್ ಆಗ್ತಿತ್ತು, ಎಷ್ಟು ಚೆನ್ನಾಗಿ. ಆ್ಯಕ್ಚುಲಿ ನಿಜವಾದ ಬುದ್ಧಿವಂತೆ ನೀವು ಅಲ್ಲಿ ಎಲ್ಲರಿಗಿಂತ ಮನೆಯಲ್ಲಿ. ಹೌದಾ? ಎಸ್, ರಿಯಲ್. ಎಷ್ಟು ಮೈಂಡ್ ಇದೆ ಅಂದರೆ ನಿಮಗೆ ರಕ್ಷಿತಾ, ನಿಮಗೆ ವೆಲ್ ಮೆಚೂರ್ಡಾಗಿ ಮಾತಾಡ್ತಿದ್ದೆ. ನಿಮಗೆ ಟ್ರೋಲ್ ಆಗ್ಬೇಕಾದ್ರೆ ನೀನು ಆಚೆ ಬಂದಮೇಲೆ, ಬಿಗ್ ಬಾಸಿಂದ ಆಚೆಗೆ ಬಂದಮೇಲೆ ಟ್ರೋಲೆಲ್ಲ ಆಗ್ತಿತ್ತಲ್ಲ, ಹೆಂಗೆ ಅನಿಸ್ತು? ಚೆನ್ನಾಗಿ ಅನಿಸ್ತು ನನಗೆ. ಅನಿಸ್ತಾ? ರಸಗುಲ್ಲ ಎಲ್ಲ ನನಗೆ ಒಳಗೆ ಇರುವಾಗ ಎಂತ ಗೊತ್ತಿರಲಿಲ್ಲ ಅಲ್ವಾ. ಸೊ ಇವಾಗ ಎಲ್ಲೆಲ್ಲ ನೋಡುವಾಗ ನನಗೆ ಓ ಇದೇ ಆಯ್ತಾ, ಅದೇ ಆಯ್ತಾ, ಇದೇ ಆಯ್ತಾ, ಅದೇ ನಾನು ಹೇಳ್ತೀನಿ ನಿಮಗೆ ಗೊತ್ತುಂಟಾ, ನೀವು ಅದಕ್ಕೆ ಇದೇ ಹಾಕ್ತೀರಾ, ಹಾ ಹಾ ನೀವೇ ಎಂತ ಮಾಡಿದ್ರಿ ಅದೇ. ನಾನು ಆ್ಯಕ್ಚುಲಿ ಆ ಟೈಮು ಸ್ಟಾರ್ಟಿಂಗ್ ಇತ್ತು, ನನಗೆ ಕನ್ನಡ ಅಷ್ಟು ಬರುವುದಿಲ್ಲ. ಅಂದರೆ ನಾನು ನೀವು ಎಂತ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಹಿಂಗಂದ್ರೆ ಪ್ಯಾನ್ ಹೀಗೆ, ಅದೇ ನಾನು ಎಕ್ಸ್ಪ್ಲೇನ್ ಮಾಡಲಿಲ್ಲ. ನೀವು ಅದಕ್ಕೆ ಹಿಂಗೆ ನೀವು ಎಂತ ಮಾಡಿದ್ರಿ, ಹಿಂಗೆ ಮಾಡಿದ್ರಿ. ನನ್ನ ಫೇಸಲ್ಲಿ ಸ್ವಲ್ಪ ಕೂಡ ಹೀಗೆ ಆಗಿದ್ರೆ ಅಂದ್ರೆ ಅದೇ ಆಯಿಲ್ ಉಂಟಲ್ವಾ, ಇದಾಗ್ತಾ ಇತ್ತು. ಅದೇ ನನಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ ವರ್ಡ್. ಫೇಸಲ್ಲಿ ಆಯಿಲ್ ಬೀತಿದ್ರೆ. ಸೊ ನಾನು ಎಂತ ಹೇಳುದು, ನೀವು ಅದೇ ಟ್ರೋಲ್ ನೋಡಿದ್ದೀರಾ? ಅದನ್ನ ನೋಡಿಲ್ಲ ನಾನು. ಅಯ್ಯೋ, ಮಂಜಮ್ಮ ಜೊತೆಗೆ ನೀವು ನೋಡಿದ್ದೀರಾ? ನೀವು ಅದಕ್ಕೆ ಇದೇ ಆಗ್ತೀರಾ? ಹಾ, ನೀವೆಂತ ಮಾಡಿದ್ರಿ, ಹಿಂಗೆ ಮಾಡಿದಿರಿ. ನನ್ನ ಫೇಸ್ ಅಲ್ಲಿ ಸ್ವಲ್ಪ ಕೂಡ ಇದೇ ಆಗಿದ್ರೆ ನೀವು ಅದಕ್ಕೆ ಇದೇ ಆಗ್ತೀರಾ, ಅಂದ್ರೆ ನೀವು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರಾ. ನೀವೇನಾ ಅಂತ ಕೇಳ ನೋಡಿ. ಬಟ್ ನನಗೆ ಎಲ್ಲ ಲೈನ್ಸ್ ಬ್ಯಾಕ್ ಸೈಡ್ ಅಲ್ಲಿ ವರ್ಡ್ಸ್ ಬರುವುದಿಲ್ಲ. ಸೊ ನಾನು ಇದೇ ಮಾಡ್ತೀರಾ, ಅದೇ ಮಾಡ್ತೀರಾ. ಸಿಗ್ನಲ್ ಒಂದಿದೆ ಗೊತ್ತಾ, ಅದೊಂದ್ಸರಿ ಮಾಡಿ ತೋರಿಸಿ. ಅದೇ ಹಂಗೆ ಬರಲ್ಲ, ಅದೇ ನ್ಯಾಚುರಲ್ ಬರುದು, ಹಿಂಗೆ ಹಂಗೆ ಅಲ್ಲ. ಅದು ಸಕ್ಕತ್ತಾಗಿತ್ತು ಗೊತ್ತಾ, ಅದು ನೀವು ಮಾಡ್ತೀವಿ ಸಿಗ್ನಲ್ಸ್ ಅಂದ್ರೆ ಸುದೀಪ್ ಸರ್ಗೆ. ಆಮೇಲೆ ಆಮೇಲೆ ಅಲ್ಲ, ನಾನು ಮಾತಾಡ್ತೀನಿ ಅಂತ ಆಮೇಲೆ ಅಲ್ಲ, ಚೈತ್ರಕ್ಕ ಮಾತಾಡ್ತಾ ಇದ್ರು. ನನಗೆ ಆಕ್ಚುಲಿ ಮಾತಾಡ್ಲಿಕ್ಕೆ ಇತ್ತು, ಯಾಕೆಂದ್ರೆ ಮುಂಚೆ ಕೂಡ ನಾನು ಯಾವಾಗ ಬಡ ಅಂತ ಮಾತಾಡುದಲ್ವಾ, ಸುದೀಪ್ ಸರ್ ನನಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಇಲ್ಲ, ಸುದೀಪ್ ಸರ್ ನಾನು ಮಾತಾಡ್ತೀನಿ, ಪ್ಲೀಸ್ ನನಗೆ ಮಾತಾಡ್ಲಿಕ್ಕೆ ಕೊಡಿ ಅಂತ ಏನೋ ಹೇಳಿದ್ರಲ್ಲ. ಆಮೇಲೆ ಹೀಗೆ ಹಾಗೆ ಅದು ಬೇರೆ ತರದು. ಅದೇ ನನಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ. ಹಂಗೆ, ಯಾಕೆಂದ್ರೆ ಚೈತ್ರಕ್ಕ ಮಾತಾಡ್ತಾ ಇದ್ರು ಅಲ್ವಾ, ಅವರು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಲಿಕ್ಕೆ ಇಲ್ಲ ಅಲ್ವಾ. ಓಕೆ. ಸೊ ಅದಕ್ಕೆ ಕೈ ರೇಸ್ ಮಾಡಬೇಕು. ಮುಂಚೆ ನನಗೆ ಗೊತ್ತಿರಲಿಲ್ಲ, 2-3 ಸತಿ ನನಗೆ ಸುದೀಪ್ ಸರ್ ಬೈದಿದ್ರು, ರಕ್ಷಿತಾ ಮಾತಾಡುವ ಮುಂಚೆ ಕೈ ಎತ್ಕೋಬೇಕು ಅಂತ. ಆಮೇಲೆ ಬಿಗ್ ಬಾಸ್ ಅಲ್ಲಿ ಈಗ ಲೈಕ್ ಯಾವುದು ಒಂದು ನಿಮ್ದು ಅಂದ್ರೆ ಬಂದೇ ಇಲ್ಲ, ಕಾಣಿಸ್ಕೊಂಡೇ ಇಲ್ಲ, ಅಂದ್ರೆ ಆ ಸೀನೆ ತೋರಿಸಿಲ್ಲ ಅಂತದ್ದು ಯಾವ್ದಾದ್ರು ಇದೆಯಾ? ಇಲ್ಲ, ಹಾಗೆ ನಾನು ಒಂದು ಎಪಿಸೋಡ್ ಕೂಡ ನೋಡ್ಲಿಲ್ಲ. ನನ್ಗೇನೆ ನೋಡ್ಲಿಕ್ಕೆ ಒಂಥರ ಆಗುದು. ಯಾಕೆ ಗೊತ್ತಿಲ್ಲ ನನಗೆ, ನಾನು ಓಪನ್ ಮಾಡಲಿಲ್ಲ. ಅಶ್ವಿನಿ ಗೌಡ ಮ್ಯಾಮ್ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ ಇದ್ದಾರೆ ಅವರು. ಹೇಗಂದರೆ ತುಂಬ ಬಡ ಅವ್ರು ಹೇಗಂದರೆ ಸ್ವಲ್ಪ ನಾನು ಅವರಿಗೆ ನನ್ನಾಗೇನೆ ಹೇಳ್ಬೋದು, ಅವರಿಗೆ ಸ್ವಲ್ಪ ಹೀಗೆ ಮಾಡಿದರೆ ಅವರು ಬಿಸಿ ಬ್ಲಾಸ್ಟ್ ಆಗ್ತಾರೆ. ಬಟ್ ಅವರ ಮನಸ್ಸು ತುಂಬ ಫ್ಯಾಮಿಲಿ ಬಗ್ಗೆ ಎಂತ ಇದ್ದರೆ ಅವರು ತುಂಬ ಇಮೋಷನಲ್ ಪರ್ಸನ್. ಜಾನ್ವಿ ಅವರು ಕೂಡ ಹೇಗ ಗೊತ್ತುಂಟ, ಅವರು ತುಂಬ ಇದ್ದಾರೆ. ಅವರು ಮಸ್ತಿಖೋರ್ ಅಂದ್ರೆ ಅವರು ತುಂಬಾ ಆಕ್ಟಿವ್ ಇದ್ದಾರೆ. ಅವರು ಹೋಗುವಾಗ ನನಗೆ ನಂಬಲಿಕ್ಕೆ ಆಗಲಿಲ್ಲ ಅವರು ಹೋಗಿದ್ದಾರೆ ಅಂತ. ಬಿಕಾಸ್ ಆ್ಯಕ್ಟಿಂಗ್ ಕೂಡ ಮಾಡ್ತಾ ಇದ್ರು, ಗೇಮ್ಸಲ್ಲಿ ಕೂಡ ಆ್ಯಕ್ಟಿವ್ ಇದ್ದಿದ್ರು. ಆ್ಯಂಡ್ ಟಾಸ್ಕಲ್ಲಿ ಆಗಲಿ, ಒಂದು ಎಲ್ಲ ಕುಕ್ಕಿಂಗಲ್ಲಿ ಆಗಲಿ ಎಲ್ಲ ಎನಿಸಿದ್ರು. ಹೇಗೆ ಅವರು ಹೋದ್ರು ಅಂತಾನೆ ಗೊತ್ತಿರಲಿಲ್ಲ. ಅವ್ರನ್ನ ಮುಂಚೆ ನನ್ನ ತಲೆಯಲ್ಲಿ ತುಂಬ ಇತ್ತು. ನೀವು ಅನ್ಕೊಳ್ಳಲ್ವಾ, ಇವರು ಹೋಗ್ತಾರೆ. ಸೊ ಅವರಿಗಿಂತ ಮುಂಚೆ ಎಷ್ಟು ಜನ ಇದ್ರು, ಅವರಿಗಿಂತ ನಂತರ ಹೋದ್ರು. ಹಾಗೆ ಅದರಲ್ಲಿ ನಿಮಗೆ ತುಂಬ ಫೀಲ್ ಆಗಿರೋಂಥದ್ದು ಲೈಕ್ ಯಾರೋ ತುಂಬ ಆಚೆ ನಿಮಗೆ ಅಂದರೆ ಆಚೆ ಹೋದಾಗ ಅಂದರೆ ಎಲಿಮಿನೇಟ್ ಆಗಿ ಆಚೆ ಹೋಗಿರ್ತಾರಲ್ಲ, ಅವಾಗ ಯಾರು ನಿಮಗೆ ತುಂಬ ಫೀಲ್ ಆಗಿದ್ದು? ರಕ್ಷಿತ್, ಮಾಲು ಅಣ್ಣ ಹೋದಾಗ
ಅಯ್ಯೋ ನಾನು ನಂಬಲೇ ಇಲ್ಲ, ನನಗೆ ನಂಬಿಕೆನೇ ಇಲ್ಲ. ಆದರೂ ಕೂಡ ನಾನು ಯಾಕೆ ಅಳುದು ಅಂದರೆ ಅದೊಂದು ಪರಿಸ್ಥಿತಿ ಬಂತಲ್ವಾ, ಆ ಪರಿಸ್ಥಿತಿಯಲ್ಲಿ ನನಗೆ ಮಾಲ್ವನಾಗೆ ಹಾಗೆ ನೋಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಅಳ್ತಾ ಇದ್ದೀನಿ. ಬಟ್ ನನಗೆ ಒಂದು ಇದೇ ಇತ್ತು, ಬರ್ತಾರೆ, ಆದರೂ ಕೂಡ ಒಂದು ಕ್ವೆಶನ್ ಮಾರ್ಕ್ ಮಾರ್ರೆ. ಬಟ್ ಯಾವಾಗ ನಾನು ಅವರಿಗೆ ಸ್ಪಂದನೆಗೆ ನೋಡಿದ್ದೀನಲ್ವಾ, ನನ್ನ ಕಾಲಿಂದ ಪ್ರಪಂಚನೇ ಹೀಗಾಯ್ತು. ಅದಕ್ಕೆ ಎಂತ ಹೇಳುದು, ಅರೆ ಜಮೀನ್ ಕಿಸಗ್ಯ ಎಂತ ಹೇಳುದು ನೀವು ಕನ್ನಡದಲ್ಲಿ? ಭೂಮಿನೇ ಅಲ್ಲಾಡ್ತಂತನಾ? ಅಲ್ಲ, ದಾದೆನ್ಪಿನಿಯೇ ಕಾಲಿದು ಕೆಳದೆ ಭೂಮಿಯ ಹಾಗೆ ಹೋಯ್ತು ಅಂತ ಅಂದ್ರೆ ನಂಬಿಕೆ ಆಗ್ಲಿಲ್ಲ, ನಂಬಿಕೆ ಇರಲಿಲ್ಲ ಅಂತ. ಹಾ, ಅವ್ರು ಹೋದಾಗ ಬೇಜಾರಾಗಿದ್ದು. ಸೊ ರಘುವಣ್ಣನ ಜೊತೆ ಈಗಲೂ ಹೇಗೆ ಬಾಂಡಿಂಗ್ ಇದೆ ಅಂದ್ರೆ ಬಿಫೋರ್ ಅಲ್ಲಿದ್ದಾಗೂ ಇಲ್ಲಿದ್ದಾಗ ಹೇಗಿದೆ? ಸೇಮ್ ಉಂಟು. ಅಲ್ಲಿ ನನಗೆ ಯಾವ್ದು ಸೀಕ್ರೆಟ್ ಹಾಗೆ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ನಾನು ಆಕ್ಚುಲಿ ಗಾಸಿಪಿಂಗ್ ತುಂಬಾ ಮಾಡುದು. ಓಕೆ, ಅಲ್ಲಿ ಕೂಡ ಮಾಡ್ತಾ ಇದ್ದೀನಿ, ಇಲ್ಲಿ ಎಕ್ಸ್ಟ್ರಾ ಗಾಸಿಪಿಂಗ್ ಆಗ್ತಾ ಉಂಟು. ಸೊ ಇಲ್ಲಿ ತುಂಬಾ ಇವಾಗ ಓಪನ್ ಇದ್ದೀನಿ. ಮೊನ್ನೆ ಎಲ್ಲ ಬಂದಿದ್ರು, ಏನನ್ ಮಾಡಿದ್ರಿ? ಎಲ್ಲೆಲ್ಲಿ ಹೋಗಿದ್ರಿ? ಏನನ್ನ ಮಾಡ್ಕೊಟ್ಟೆ ನೀನು? ನಾನು ಅವರಿಗೆ ತೋಡಲ್ಲಿ ನದಿಯಲ್ಲಿ ತಕೊಂಡು ಹೋಗಿದ್ದೀನಿ, ಏಡಿ ಎಲ್ಲ ಹಿಡ್ಕೊಳ್ಳಿಕ್ಕೆ. ಮತ್ತೆ ಅವರಿಗೆ ಸೀ ಫುಡ್ಸ್ ಎಲ್ಲ ತುಂಬ ಇಷ್ಟ. ಸೊ ನಾನು ಅವರಿಗೆ ಮಲ್ಪೆಯಲ್ಲಿ ತಕೊಂಡು ಹೋಗಿದ್ದೀನಿ. ನನ್ನ ಆ ಮನೆಯಲ್ಲಿ ಕರ್ಕೊಂಡು ಅವರಿಗೆ ಅಡಿಗೆ ಎಲ್ಲ ಮಾಡಲಿಕ್ಕೆ ತುಂಬ ಇಷ್ಟ ಅಲ್ವಾ. ಸೊ ಎಲ್ಲ ಸೀ ಫುಡ್ ತಂದು ಕೊಟ್ಟಿದ್ದೀನಿ, ಅವರು ಎಲ್ಲ ಮಾಡಿ ಕೊಟ್ಟಿದ್ದಾರೆ ತಿನ್ಲಿಕ್ಕೆ. ಸೊ ಈಗ ಹಂಗೆ ಬಾಂಡಿಂಗ್ ಇದೆ? ಹೌದು, ಸೇಮ್ ಬಾಂಡ್. ಮತ್ತೆ ಇನ್ಯಾರ ಜೊತೆ ಇದೆ ಬಾಂಡಿಂಗ್? ಮಾಲುವಣ್ಣ ಹತ್ರ ಕೂಡ ಉಂಟು. ಮಾಲುವಣ್ಣ ಹತ್ರನು? ಓಕೆ. ಅಶ್ವಿನಿ ಮ್ಯಾಮ್ ಜೊತೆ ಮಾತಾಡಿಲ್ಲ? ಅವ್ರ ಹತ್ರ ಸಿಕ್ಕಿದ್ರೆ ನಾವು ತುಂಬ ಡೈಲಿ ನಮಗೆ ಮಾತಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ಅವರು ಸಿಕ್ಕಿದ್ರೆ ವಿ ಆರ್ ಕ್ಲೋಸ್ ಲೈಕ್ ಬೆಸ್ಟ್ ಫ್ರೆಂಡ್ಸ್. ಗಾಸಿಪಿಂಗ್ ಮಾಡ್ತೀವಿ, ಅಲ್ಲಿ ಎಂತೆಂತ ನಡೀತಾ ಉಂಟು ಅದೆಲ್ಲ ಮಾತಾಡ್ತೀವಿ, ಎಲ್ಲ ಶೇರ್ ಮಾಡ್ತೀನಿ ನಾನು ಅವರ ಹತ್ರ. ಹೌದಾ? ಓಕೆ, ಗುಡ್. ಆಮೇಲೆ ಯಾರು ನನಗೆ ಇಷ್ಟನೇ ಇಲ್ಲ ಇಂಥ ವ್ಯಕ್ತಿ ಬಿಗ್ ಬಾಸ್ ನೀನು ಇರ್ಬೇಕಾರೆ? ಇಷ್ಟನೇ ಇಲ್ಲ ಅಂತನಾ? ಯಾರು ಇಷ್ಟನೇ ಇಲ್ಲ ನಂಗೆ, ಆ ವ್ಯಕ್ತಿನೇ ಇನ್ನೊಂದ್ಸರಿ ನಂಗೆ ಚಾನ್ಸ್ ಬೇಡ ಅನ್ನೋ ಥರ? ಹಾಗೆ ಯಾರು ಇಲ್ಲ ಹಾಗೆ. ಯಾಕೆಂದ್ರೆ ನಾನು ಎಂತ ಹೇಳಿದ್ದೀನಿ ನಿಮ್ಗೆ, ಹಾಗೆ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಒಂದು ಬ್ಯಾಡ್ ಇದ್ರೆ ಅವರ ಹತ್ರ ಒಂದು ಗುಡ್ ಇರುತ್ತೆ. ಸೊ ಅದೇ ಗುಡ್ಗೆ ಇಗ್ನೋರ್ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ. ಒಂದು ಬ್ಯಾಡ್ ನಮ್ಗೆ ಒಂದು ಕಡೆಯಲ್ಲಿ ಒಂದು ಬ್ಯಾಡ್ ಇರುತ್ತೆ ಅಲ್ವಾ, ಎಲ್ಲ ಗುಡ್ಗೆ ಮರಿಬಾರ್ದು. ಸೊ ಹಾಗೆ ಸೊ ನಾನು ನಿಮಗೆ ಬ್ಯಾಡ್ ಹೇಳಲಿಕ್ಕೇನೆ ಆಗಲ್ಲ. ಧ್ರುವಂತೂ ನಿಮ್ಮನ್ನ ಲೈಕ್ ಒಂದೇ ರೂಮಲ್ಲಿ ಇಟ್ಟಿರ್ತಾರಪ್ಪ, ಇಬ್ರು ಚೆನ್ನಾಗಿ ಫೈಟ್ ಮಾಡ್ತೀರಿ ಮತ್ತು ಇಬ್ರು ಚೆನ್ನಾಗಿರ್ತೀರ, ಟಾಮ್ ಅಂಡ್ ಜೆರಿ ಥರ ಕಾಣಿಸ್ತಿತ್ತು ನಮಗೆ. ನಾನು ಅದನ್ನು ಧ್ರುವನ್ ಸರ್ಗೆ ಇಂಟರ್ವ್ಯೂ ಮಾಡಿದ್ದೆ. ಸೊ ಅವ್ರಿಗೂ ಅದನ್ನೇ ಹೇಳ್ತಾರೆ, ಟಾಮ್ ಅಂಡ್ ಜೆರಿ ಥರ ಇತ್ತು ನಿಮ್ಮ ಇಬ್ಬರದು ಅಂತ. ಸೊ ಕ್ಯೂಟ್ ಆಗಿತ್ತು. ಏನು ಅದು ಆ ಮೂಮೆಂಟ್ಸಲ್ಲಿ ಯಾಗಿತ್ತು? ಅಯ್ಯೋ, ಆ ಮೂಮೆಂಟ್ ಹೆಂಗೆ ಇತ್ತು ಅಂತಲೇ ನಿಮಗೆ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಫಸ್ಟ್ ನನಗೆ ನಾನು ಎಲಿಮಿನೇಟ್ ಆಗಿ ಆಚೆ ಹಾಕಿದ್ದಾರೆ. ಆಗ ನಂತರ ನಮಗೆ ಅಲ್ಲಿ ಟಿ ವಿ ಕಾಣಿಸ್ತಾ ಇತ್ತು. ಅಲ್ಲಿ ಟಿ ವಿ ಅಂದರೆ ಸ್ವಲ್ಪ ಅವರು ಬಿಗ್ ಬಾಸ್ ಮಧ್ಯದಲ್ಲಿ ನಮಗೆ ಒಂದು 5 ನಿಮಿಷ ತೋರಿಸ್ತಾರೆ, ನಮ್ಮ ಬಗ್ಗೆ ಯಾರು ಮಾತಾಡ್ತಾ ಇದ್ರೆ ಆ ಟೈಮಲ್ಲಿ ಟಿ ವಿ ಓಪನ್ ಆಗುತ್ತೆ. ಓಪನ್ ಆಗುವ 5 ನಿಮಿಷ ನಾವು ಹೀಗೆ ನೋಡೋದು, ಮಲಗೋದು. ಆ ಮಧ್ಯದಲ್ಲಿ ಹೇಗಂದರೆ ಫಸ್ಟೇ ನಾನು ತಲೆ ಬಿಸಿಯಲ್ಲಿದ್ದೀನಿ. ಓಕೆ, ಇರಿಟೇಷನ್ ಆಗ್ತಾ ಉಂಟು ನನಗೆ. ಹೇಗೋ ಗೊತ್ತುಂಟು, ಒಂದು ರೂಮಲ್ಲಿ ಇಡಲಿಕ್ಕೆ ಆಗಲ್ಲ. ಬೇಕಿದ್ರೆ ನೀವು ನನಗೆ ಫುಲ್ ಡೇ ಊಟ ಕೊಡಬೇಡಿ, ಪರವಾಗಿಲ್ಲ, ಬಟ್ ಒಂದೇ ರೂಮಲ್ಲಿ ಹಾಕಿದರೆ ನಾನು ಇರಲ್ಲ. ನನಗೆ ಆಚೆ ಈಚೆ ಹೋಗ್ಲಿಕ್ಕೆ ಇಷ್ಟ, ನನಗೆ ಮಾತಾಡಲಿಕ್ಕೆ ಇಷ್ಟ. ನಾನು ಅವ್ರ ಹತ್ರ ಎಂತ ಮಾತಾಡಲಿ, ನನ್ನ ಒಂದು ಕನೆಕ್ಷನೇ ಇದೆ ಆಗಿದ್ದೆ. ಅಂದರೆ ಕನೆಕ್ಷನ್ ಅಂದರೆ ಒಂದು ಸತಿ ನನ್ನ ಇದೇ ಆಗುತ್ತೆ ಅಲ್ವಾ, ಆಗ ನಂತರ ನನಗೆ ಅಷ್ಟು ಹಾಗೆ ಮಾತಾಡ್ಲಿಕ್ಕೆ. ಸರಿ ಮಾತಾಡ್ತಾರೆ ನಿಮ್ಮ ಜೊತೆ, ನೀನು ಸುಮ್ಮನೆ ಬೇಕಾದವ್ರನ್ನ ಸೇವ್ ಮಾಡಿದ್ದೆ ಅಂತ ಹೇಳ್ತಾರೆ. ಅಲ್ಲಿ ಗಲಾಟೆ ಆಯ್ತು. ಅದನ್ನ ಹೇಳಿ ನನಗೆ, ಯಾಕೆ? ಹೌದು, ನನ್ನ ಇತ್ತು, ನನಗೆ ಯಾರು ಡಿಸರ್ವಿಂಗ್ ಇಲ್ಲ ನನ್ನ ಮನಸ್ಸಲ್ಲಿ, ನಾನು ಅವರಿಗೆ ಆಚೆ ಕಳ್ಸೋಣ ಅಂತ. ಅವರು ಹೇಳ್ತಾರೆ ಇಲ್ಲ ನ್ಯಾಯವಾಗಿ ಮನೆಯವ್ರನ್ನೇ ಆಚೆ ಕಳಿಸ್ತೀನಿ ಅಂದಿದ್ದು. ಇಲ್ಲ, ಅವರು ಹೇಳಿದ್ದಾರೆ ನಾವು ನ್ಯಾಯವಾಗಿ ಆಟ ಆಡಬೇಕು ಅಂತ. ನಾನು ಹೇಳಿದ್ದೀನಿ ಎಂತ ನ್ಯಾಯವಾಗಿ? ಫಾರ್ ಎಕ್ಸಾಂಪಲ್, ಅಯ್ಯೋ ಬಿಗ್ ಬಾಸ್ ಅಂದರೆ ಎಂತ, ಯಾರು ಡಿಸರ್ವಿಂಗ್ ಹೋದ್ರೆ ಅದಕ್ಕಿಂತ ಚೆನ್ನಾಗಿ ಅಂತ, ಯಾರು ಡಿಸರ್ವಿಂಗ್ ಇಲ್ಲ ಅವರಿಗೆ ಆಚೆ ಕಳ್ಸೋಣ ಅಲ್ವಾ. ಸೊ ನಾವು ಟೀಮ್ ಹಾಗೆ ಮಾಡೋಣ. ಹಾಗೆ ಟೀಮ್ ಮಾಡಲಿಕ್ಕೆ ಇದ್ರೆ ಬಿಗ್ ಬಾಸ್ ಕೂಡ ಟೀಮ್ ಮಾಡ್ತಾರಲ್ವಾ, ನಾವು ಯಾಕೆ ಟೀಮ್ ಮಾಡೋದು? ನಮಗೆ ಯಾಕೆ ಅಲ್ಲಿ ಇಟ್ಟಿದ್ದಾರೆ ಅಂದರೆ ನಾವು ಸ್ಮಾಲ್ ಬಿಗ್ ಬಾಸ್, ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಬೇಕು. ಹೀಗೆ ಟೀಮ್ ಮಾಡಿದರೆ ಹೀಗೆ ಒಂದು ಯಾರು ವೀಕ್ ಇದ್ದಾರಲ್ವಾ ಅವರಿಗೆ ಒಂದು ಟೀಮಲ್ಲಿ ಹಾಕಿದರೆ ಅವರು ಔಟ್ ಆಗಿದ್ರೆ ಅವರು ಆಚೆ ಹೋಗ್ತಾರಲ್ವಾ ಮನೆಯಿಂದ ಆಚೆ. ಸೊ ಇದನ್ನು ನಾವು ಥಿಂಕ್ ಮಾಡಬೇಕು, ನಾವು ಇದೇ ಮಾಡಬೇಕು ಅಂತ ಪ್ಲ್ಯಾನಿಂಗ್. ಸೊ ಹಾಗೆ ಅವರು ಹೇಳ್ತಾರೆ ಇಲ್ಲ ನ್ಯಾಯವಾಗಿ ಆಟ ಆಡಬೇಕು, ಇದೆ ನ್ಯಾಯನ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ನ್ಯಾಯ ಮಾಡಲಿಕ್ಕೇ ಇಲ್ಲ. ಆಗ ನಂತರ ಎಂತ ಆಗುತ್ತೆ ಅಂದರೆ ಅಲ್ಲಿ ಗಲಾಟೆ ಆಗುತ್ತೆ. ನನಗೆ 1-2 ಜನ ಇದ್ದರು ಅಲ್ಲಿ, ನನಗೆ ಆಚೆ ಆಗಲಿಕ್ಕೆ ಇತ್ತು, ಬಟ್ ಅದೇ ಆಗಲಿಕ್ಕೆ ಆಗಲ್ಲ, ಆಗಲೇ ಇಲ್ಲ. ಓಕೆ, ಅದೇ ನನಗೆ ಗೊತ್ತಿತ್ತು, ಬಟ್
ಅಷ್ಟೇ. ಅದೇ ನಾನು ಆಗಲಿಲ್ಲ. ನಾನು ತುಂಬ ಪ್ರಯತ್ನ ಮಾಡಿದ್ದೀನಿ ನಾನು ಮುಂಚೆಯಿಂದಾನೆ, ಬಟ್ ಹೋಗಲೇ ಇಲ್ಲ ಮಾರ್ರೆ.